ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇದು ಪಿರ್ಜಾದಿ ಅಂತಿಲ್ಲ, ಅಡ್ಡೆ ಹೆಸರು ಪಿರ್ಜಾದಿ ಅಂತ ಹೋಗ್ಬೋದಿತ್ತು. ಅವರು ಮಹಾವತ್ ಮುಲ್ನಾಥ್ ನಿಕಾಲ್ ಆಗೈತಿ. ಈ ಪಿರ್ಜಾದಿ ನಮಗೆ ಅವ್ರಿಗೇನು ಸಂಬಂಧ ಇಲ್ಲ. ಕೇಸ್ ಗೆದ್ದೆ ನಾವು. ಆದರೂ ಕೂಡ ಅವರು ಅಪೋಸ್ ಪಾರ್ಟಿ ಒಂದು ಐತಿ ಊರಾಗ ಒಂದು 8-10 ಮಂದಿ ತೊಗೊಂಡು ನಮ್ಮ ವಿರುದ್ಧ ಅಪಪ್ರಾಯ ಪ್ರಚಾರ ಮಾಡಿ ನಮ್ಮ ವಿರುದ್ಧ ಚಾಲ್ಬಾಜಿ ಇದನ್ನು ಮಾಡಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷಕ್ಕೆ ಜಾತ್ರೆ ಗಂಧ ಸಂದ ರೂಲ್ಸ್ ಇರುತ್ತದೆ. ನಾವು ಮಾಡ್ಕೊಂಡು ಬಂದೆವು. ಹಳೆ ರೆಕಾರ್ಡ್ ನನ್ನ ಕಡೆ ಐತಿ. ಪ್ರತಿ ವರ್ಷಕ್ಕಿಂತ ಇದು ವರ್ಷ ನಾವು ಅಪ್ಲಿಕೇಶನ್ ಮಾಡಿದ್ದೀವಿ. ವಕ್ಫ್ ಬೋರ್ಡಿಂದ ಪರ್ಮಿಷನ್ ತೊಗೊಂಡೆ ಪೊಲೀಸ್ ಪ್ರೊಟೆಕ್ಷನ್ ಸಲುವಾಗಿ. ವಕ್ಫ್ ಬೋರ್ಡ್ ಬೆಂಗಳೂರು ಹಾಗೂ ಜಿಲ್ಲಾಧಿಕಾರಿ ಬೆಳಗಾವಿಯಲ್ಲಿ ಅರ್ಜಿ ಮಾಡಿದ್ವಿ. ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಜಿಲ್ಲಾ ಪೊಲೀಸ್ ಪ್ರಮುಖಕ್ಕೆ. ಮತ್ತು ಹಿಂಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ರಿ ಜಾತ್ರೆ ಅಟ್ ದ ಟೈಮ್ ಆಫ್ ಜಾತ್ರೆ. ನಾ ಅರ್ಜಿ ಮಾಡಿ ಸೈಯದ್ ನಿಗುಡ್ ಶಾಫ್ ಸಾಹ್ ಪಿರ್ಜಾದ ನನ್ನ ಹೆಸರಲ್ಲಿ ಮಾಡಿದ್ದಾರೆ. ಇದೆಲ್ಲ ತೊಗೊಂಡು CPI PSI ಅವರು ಮೀಟಿಂಗ್ ತೊಗೊಂಡು MK ಒಳ್ಯಾಗ ಆದರೆ ಪೆಂಡಿಂಗ್ ಇಟ್ಟರು. ಮುಂದೆ ಇಂದು ಇವು ಮಾಡ್ತೀನಿ ನಾಳೆ ಮಾಡ್ತೀನಿ ಚಾಲು ಟೈಮ್ ಪಾಸ್ ಚಾಲು ಆಗಿತ್ತು. ಮತ್ತು ಹೆಣ್ಬೇಲ್ ಅವ್ರಂತ ಛಪ್ಸಿದ್ದಾರೆ, ಹೆಣ್ಬೇಲ್ ನಾವಂತ ಛಪ್ಸಿದ್ದೆವು. ಊರಾಗ ಕನ್ಫ್ಯೂಸ್ ಆದ ಜನರಿಗೆ, ತೊಂದರೆಗಳು ಚಾಲು ಆದ. ಏನಪ್ಪ ಇವ್ರು ಪಿರ್ಜಾದಿ ಮಂದಿ ಒಂದು ಮಾಡಿದಾರೋ ಊರು ಮಂದಿ ಒಂದು ಮಾಡಿದಾರ ಅಂತ ಏನಿದು. ಮುಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟನ PSI ಕಿತ್ತೂರಿಗೆ, ಹಿಂಗೈತಿ ಅನ್ಯಾಯ ಆಗೈತಿ, ಇದಕ್ಕೆ ಏನು ಯೋಗಿ ಚೌಕಶಿ ಮಾಡಿರಿ ಅಂತ. ಅವು ಪೊಲೀಸ್ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಮ್ಮ ಪ್ರಕಾರ ಪೆಂಡಿಂಗ್ ಐತಿ, ಆಯ್ತು ಚೌಕಶಿ ಮಾಡ್ತೀವಿ ಅಂತ ಅವರು ಟೈಮ್ ಪಾಸ್ ಮಾಡಿದ್ರು. ಮುಂದೆ SP ಸಾರಿ ಭೇಟಿಯಾಗಿದೆ. ಮಾಡೋಣ ಅಂತ ಅವರು ಹೇಳಿದರು, ಆಶೀರ್ವಾದ ಮಾಡಿ. ಹಿಂದಾಗ ನಮಸ್ತೆ, ನನ್ನ ಹೆಸರು ಶಾಹುಲ್ ನದಾಫ್ ಅಂತ. ಓಕೆ, ಹುಕ್ಕೇರಿಯಿಂದ ರೆಫರ್ ಮಾಡಿ, ಹಾಸ್ಪಿಟಲಿಂದ ರೆಫರ್ ಮಾಡಿ, ಡಾಕ್ಟರ್ ನರ್ಸನ್ ಅವ್ರ ಟೀಮ್ ಅವರು ರೆಫರ್ ಮಾಡಿಕೊಂಡು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ರೆ ಅವ್ರು ಇವಾಗ ಬೆಡ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಬೆಡ್ ಇಲ್ಲ. ICU ಅಲ್ಲಿ ನಮ್ಮ ಹುಡುಗರು ಹೋಗಿ ಚೆಕ್ ಮಾಡಿದ್ರು, 4 ಬೆಡ್ ಅವೈಲೇಬಲ್ ಇದೆ. ಬೆಡ್ ಇದ್ರೆ ಕೂಡ ಅವೈಲೇಬಲ್ ಇಲ್ಲ. ನಾವು ಕೇಲಿಗೆ ರೆಫರ್ ಮಾಡ್ಕೋತೀವಿ, ನಾವು ಬೇರೆ ಕಡೆಗೆ ರೆಫರ್ ಮಾಡಿಸ್ತೀವಿ, ಅಲ್ಲಿಗೆ ನೀವು ಪೇಷಂಟ್ ಟೇಕಪ್ ಮಾಡ್ಕೊಳ್ಳಿ. ಇಲ್ಲಿ 1 hour ಆದಿಂದ ಅವ್ರದ್ದೇನು ಟ್ರೀಟ್ಮೆಂಟು ಅನ್ನೋದು ಇದು ಇಲ್ಲ. ಒಂದು ಟ್ಯಾಬ್ಲೆಟ್ ಮಾಡಿದ್ದಾರೆ, ಒಂದು ಸಿರಿಂಜ್ ಮಾಡಿದ್ದಾರೆ, ಅದ್ರ ಮುಂಚೆ ಮತ್ತೇನು ಮಾಡ್ಕೊಂಡಿಲ್ಲ ಇವರು. ಇಂಜೆಕ್ಷನ್ನೇ ಓನ್ಲಿ 1 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಪೇಷಂಟ್ಗೆ ಅದು ಯಾವುದೇ ರೀತಿಯಿಂದ ಟ್ರೀಟ್ಮೆಂಟ್ ನೋಡ್ತಾ ಇಲ್ಲ. ಬೇರೆ ಪೇಷಂಟ್ ಕ್ರಾಸ್ ಮಾಡ್ಕೊಂಡು ಆ ಪೇಷಂಟ್ ಕ್ರಾಸ್ ಮಾಡ್ಕೋತಾ ಇದ್ರೆ, ಇವಾಗ ನಾನು ಹಾಸ್ಪಿಟಲ್ ಇವ್ರು ಮಾತಾಡಿದ್ರೆ ನೀವು ಹೋಗಿ ಡೈರೆಕ್ಟರ್ ಮಾತಾಡ್ಕೊಳ್ಳಿ. ಹಾಸ್ಪಿಟಲ್ ಇನ್ಚಾರ್ಜ್ ಏನಂತಾರೆ, ನಮ್ಮ ಹತ್ರ ಮಾತಾಡ್ಕೋಬೇಡಿ, ನೀವು ಡೈರೆಕ್ಟರ್ಸ್ ಹತ್ರ ಮಾತಾಡ್ಕೊಳ್ಳಿ. ನಾನು ಡೈರೆಕ್ಟರ್ಸ್ ಅವ್ರಿಗೂ ಕಾಲ್ ಮಾಡಿದ್ರೆ, ಅಶೋಕ್ ಶೆಟ್ಟಿ ಅವರು ಇವಾಗ ಏನಂತ ಇದ್ದಾರೆ, ಇಲ್ಲ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಆಮೇಲೆ ಇವಾಗ ರಿಟರ್ನ್ ಏನಂತಾರೆ, ಇಲ್ಲ ನಾನು ಕೇಲಿಗೆ ರೆಫರ್ ಮಾಡ್ತೀನಿ, ನೀವು ಕೇಲಿಗೆ ರೆಫರ್ ಮಾಡ್ಕೊಳ್ಳಿ. ಅಂದರೆ ಕೇಲಿಗೆ ರೆಫರ್ ಮಾಡ್ಕೊಳ್ಳಿತ್ತಂದ್ರೆ ಇವು ಬೆಡ್ಗಳು ಏನು ಯಾರಾದರೆ ಅಮೌಂಟ್ ಕೊಟ್ಟಿದ ನಂತರ ಅಥವಾ ಸರ್ವಸಾಮಾನ್ಯ ಜನತೆಗಂತೂ ಇಲ್ಲವೇ ಇಲ್ಲ ಇದ್ದಂಗೆ ಆಯಿತು ಬೆಡ್ಗಳು. ಇವಾಗ ಸುಮಾರು 1:30ಗೆ ಇಲ್ಲಿ ಹಾಸ್ಪಿಟಲ್ ಪೇಷಂಟ್ ಹಚ್ಚಿದೆ.
ಸುಮಾರು 1.5 ತಾಸು ಆಯಿತು. 1.5 ಗಂಟೆಯಿಂದ ಬೆಡ್ ಅರೇಂಜ್ ಮಾಡಿಲ್ಲ. ಪೇಷಂಟ್ಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ನಾರ್ಮಲ್ ಒಂದು ಟ್ಯಾಬ್ಲೆಟ್ಸ್ ಅನ್ನು ಕೊಟ್ಟಿದ್ದಾರೆ, ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ ಮಾತ್ರ. ಅದರಿಂದ ಇವತ್ತು ನಿಮ್ಗೆ ಯಾರು ಫೋನ್ ಹಚ್ಚಿ ಕರೆಸಿದಾರಲ್ರಿ? ಆಶಾಗಳು ಕರ್ಸಿದ್ರಿ. ಆಶಾ ವರ್ಷ ಆಶಾ ಕಾರ್ಯಕರ್ತ ಕರೆಸಿದ್ರು. ದೋಸ್ ಹಾಕೋದೈತಿ ಈಗ ಬರ್ರಿ ಅಂತ ಹೇಳ್ರಿ. ಹಾಂ ರೀ. ನಾನು ಹೋಗಿಲ್ಲ, ನಮ್ಮ ಹುಡುಗ ಹೊರಟು ಹೋಗ್ತಾರೆ. ಹಾಂ ರೀ. ಅಷ್ಟೊಂದು ನನ್ನ ಮನಸ್ಸಿಗೆ ನೋವು ಮಾಡ್ಕೊಂಡು ಖರೆ ಅದು ಬಾಯಿಲೆಲ್ಲ ಕಡೆಗೆ ನೀ ಎಡ ಹಾಕ್ತಿ ಎಡ್ಡ ಇದು ನಮ್ಮ 3 ಅದಾವ ಹೌದು. ಹಾಂ ರೀ. ಆ ಹುಡುಗ ನಾನು ಹೋಗ್ತೀನಿ. 3 ಹೆಂಗೆ ಇರ್ತಾರೆ ಅವ್ರು? 3 ವರ್ಷ ಐತೆ ಹೇಳೋದು ಹಾಂ ರೀ. 3 ಈಚತ್ತಂತ ರೂಲ್ಸ್ ಕಂಪಲ್ಸರಿ ಹಾಂ ರೀ. 3 ಹಾಕೋದು ರೂಲ್ಸ್ ಐತಿ ಯಾವ ಡಾಕ್ಟರ್ ಇದ್ರು? ನರ್ಸ್ ಐತೋಡ್ರಿ ಬರಂಪುಡಿ ಬಾಲ್ವಡಿ ಬರ್ತಾರೆ. ಹಾಂ ಹಾಂ ನಮ್ಮ ಮಗ ನಿಮ್ಮ ಹೆಸರೇನ್ರ? ಬಂಗಾರ ಊರ ಮೇಡಮ್ ಹನುಮಾಪುರ. ಇದು ಹುಡುಗನ್ ಬರಂಪುಡಿ. ಈ ಹುಡುಗ ಬಂದ್ಬಿಡೈತಿ. ಆಗಿದ್ರಿ ಆಯ್ತು ಅವ್ರವ್ರ ಆಗಿದ್ರಿ ನಾನು ಹಾಕೋದು ಹೋಗಿಲ್ಲ ಮಮ್ಮಗೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.